ಪ್ರಸ್ತಾವನೆ ಬಗ್ಗೆ ಪ್ರಮುಖ ಒನ್-ಲೈನರ್ಗಳು. ಭಾರತೀಯ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಪರಿಚಯ ಪತ್ರ ಎಂದು ಕರೆಯಲ್ಪಡುತ್ತದೆ. ಪ್ರಸ್ತಾವನೆಯ ಆರಂಭದ ಪದಗಳು ನಾವು ಭಾರತದ ಜನತೆ, ವಿ ದ ಪೀಪಲ್ ಆಫ್ ಇಂಡಿಯಾ. ಪ್ರಸ್ತಾವನೆಯ ಪ್ರಕಾರ ಸಂವಿಧಾನದ ಅಧಿಕಾರದ ಮೂಲ ಭಾರತದ ಜನತೆ. ಪ್ರಸ್ತಾವನೆಯನ್ನು ಸಂವಿಧಾನದ ಅಂಗ ಎಂದು ಸುಪ್ರೀಂ ಕೋರ್ಟ್ ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ತೀರ್ಪನ್ನು ನೀಡಿತು. ಪ್ರಸ್ತಾವನೆಯನ್ನು ಸಂವಿಧಾನದ ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರ್ ಭಾಗವೆಂದು ಪರಿಗಣಿಸಲಾಗುತ್ತದೆ. ಪ್ರಸ್ತಾವನೆಯನ್ನು ಸಂವಿಧಾನ ಸಭೆಯು 26 ನವೆಂಬರ್ 1949ರಂದು ಅಂಗೀಕರಿಸಿತು. ಭಾರತೀಯ ಸಂವಿಧಾನವು 26 ಜನವರಿ 1950ರಂದು ಜಾರಿಗೆ ಬಂತು. ಪ್ರಸ್ತಾವನೆಯ ಮೂಲ ಆಧಾರ ಜವಾಹರಲಾಲ್ ನೆಹರು ಮಂಡಿಸಿದ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನು 13 ಡಿಸೆಂಬರ್ 1946ರಂದು ನೆಹರು ಮಂಡಿಸಿದರು. ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅನ್ನು 22 ಜನವರಿ 1947ರಂದು ಅಂಗೀಕರಿಸಲಾಯಿತು. ಮೂಲ ಪ್ರಸ್ತಾವನೆಯಲ್ಲಿ ಭಾರತವನ್ನು ಸೆವರೈನ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಎಂದು ವರ್ಣಿಸಲಾಗಿತ್ತು. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಪ್ರಸ್ತಾವನೆಯಲ್ಲಿ ಬದಲಾವಣೆ ಮಾಡಲಾಯಿತು. 42ನೇ ತಿದ್ದುಪಡಿಯಿಂದ ಸೋಷಿಯಲಿಸ್ಟ್ ಪದವನ್ನು ಸೇರಿಸಲಾಯಿತು. 42ನೇ ತಿದ್ದುಪಡಿಯಿಂದ ಸೆಕ್ಯುಲರ್ ಪದವನ್ನು ಸೇರಿಸಲಾಯಿತು. 42ನೇ ತಿದ್ದುಪಡಿಯಿಂದ ಇಂಟಿಗ್ರಿಟಿ ಸಮಗ್ರತೆ ಪದವನ್ನು ಸೇರಿಸಲಾಯಿತು. ಮೂಲ ಪ್ರಸ್ತಾವನೆಯಲ್ಲಿ ಯೂನಿಟಿ ಆಫ್ ನೇಷನ್ ಎಂಬ ಪದಗಳಿದ್ದವು. 42ನೇ ತಿದ್ದುಪಡಿಯ ನಂತರ ಅದು ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಆಯಿತು. ಪ್ರಸ್ತಾವನೆಯಲ್ಲಿ ಭಾರತದ 4 ಪ್ರಮುಖ ಆದರ್ಶಗಳು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಪ್ರಸ್ತಾವನೆಯಲ್ಲಿ ನ್ಯಾಯ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ. ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯ, ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ, ಶ್ರದ್ಧೆ ಮತ್ತು ಆರಾಧನೆ. ಪ್ರಸ್ತಾವನೆಯಲ್ಲಿ ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ. ಪ್ರಸ್ತಾವನೆಯಲ್ಲಿ ಭ್ರಾತೃತ್ವ, ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ಖಚಿತಪಡಿಸುವುದು. ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಸೋಷಿಯಲಿಸ್ಟ್ ಎಂಬ ಪದವನ್ನು 1976ರಲ್ಲಿ ಸೇರಿಸಲಾಯಿತು. ಜಾತ್ಯತೀತ ಸೆಕ್ಯುಲರ್ ಎಂಬ ಪದವನ್ನು 1976ರಲ್ಲಿ ಸೇರಿಸಲಾಯಿತು. ಸಮಗ್ರತೆ ಇಂಟಿಗ್ರಿಟಿ ಎಂಬ ಪದವನ್ನು 1976ರಲ್ಲಿ ಸೇರಿಸಲಾಯಿತು. ಪ್ರಸ್ತಾವನೆಯಲ್ಲಿ ಮತ, ಜಾತಿ, ಲಿಂಗ ಇತ್ಯಾದಿಗಳ ಆಧಾರದ ಮೇಲೆ ಪ್ರತ್ಯೇಕ ನಾಗರಿಕತ್ವದ ಉಲ್ಲೇಖವಿಲ್ಲ. ಪ್ರಸ್ತಾವನೆಯು ಸಂವಿಧಾನದ ಉದ್ದೇಶಗಳು ಮತ್ತು ಆಶಯಗಳನ್ನು ತಿಳಿಸುತ್ತವೆ. ಬೇರುಬಾರಿ ಯೂನಿಯನ್ ಪ್ರಕರಣ 1960ರಲ್ಲಿ ಸುಪ್ರೀಂ ಕೋರ್ಟ್ ಆರಂಭದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಎಂದು ಅಭಿಪ್ರಾಯಪಟ್ಟಿತು. ಕೇಶವಾನಂದ ಭಾರತಿ ಪ್ರಕರಣ 1973ರಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಎಂದು ಸ್ಪಷ್ಟಪಡಿಸಲಾಯಿತು. ಪ್ರಸ್ತಾವನೆಯನ್ನು ಸಂವಿಧಾನದ ವ್ಯಾಖ್ಯಾನಕ್ಕೆ ಸಹಾಯಕ ಸಾಧನವಾಗಿ ಬಳಸಬಹುದು. ಪ್ರಸ್ತಾವನೆಯು ಸ್ವತಂತ್ರವಾಗಿ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದಾದ ಹಕ್ಕುಗಳನ್ನು ನೀಡುವುದಿಲ್ಲ. ರಿಪಬ್ಲಿಕ್ ಎಂದರೆ ಭಾರತದ ರಾಷ್ಟ್ರದ ಮುಖ್ಯಸ್ಥರು ವಂಶಪಾರಂಪರ್ಯದಿಂದ ಅಲ್ಲ, ಸಂವಿಧಾನಾತ್ಮಕ ವಿಧಾನದಿಂದ ಆಯ್ಕೆಯಾಗುತ್ತಾರೆ. ಡೆಮೊಕ್ರಾಟಿಕ್ ಎಂದರೆ ಸರ್ಕಾರದ ಅಧಿಕಾರದ ಅಂತಿಮ ಮೂಲ ಜನರು. ಸೆವರೈನ್ ಎಂದರೆ ಭಾರತವು ಆಂತರಿಕ ಮತ್ತು ಬಾಹ್ಯವಾಗಿ ಸ್ವತಂತ್ರ ರಾಷ್ಟ್ರ. ಸೆಕ್ಯುಲರ್ ಎಂದರೆ ರಾಜ್ಯವು ಯಾವುದೇ ಒಂದು ಧರ್ಮವನ್ನು ರಾಜ್ಯ ಧರ್ಮವಾಗಿ ಹೊಂದಿಲ್ಲ. ಸೋಷಿಯಲಿಸ್ಟ್ ಎಂಬುದು ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಸಮಾಜವಾದದ ಆಶಯವನ್ನು ಸೂಚಿಸುತ್ತದೆ. ಜಸ್ಟಿಸ್ ಎಂಬ ಆದರ್ಶವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒಳಗೊಂಡಿದೆ. ಲಿಬರ್ಟಿ ವ್ಯಕ್ತಿಯ ಚಿಂತನೆ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಈಕ್ವಾಲಿಟಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಸೂಚಿಸುತ್ತದೆ. ಫ್ರಾಟರ್ನಿಟಿ ವ್ಯಕ್ತಿಯ ಘನತೆ ಹಾಗೂ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಉತ್ತೇಜಿಸುತ್ತದೆ. ಪ್ರಸ್ತಾವನೆಯ ಕೊನೆಯ ಭಾಗ 26th day of November 1949 do hereby adopt, enact and give to yourself this constitution. ಪ್ರಸ್ತಾವನೆಯ ಪ್ರಕಾರ ಸಂವಿಧಾನವನ್ನು ನಾವು ನಮಗೆ ನೀಡಿಕೊಂಡಿದ್ದೇವೆ. ಭಾರತವು ಪ್ರಸ್ತಾವನೆಯ ವಿ ದ ಪೀಪಲ್ ಪರಿಕಲ್ಪನೆಯ ಅಮೆರಿಕ ಸಂವಿಧಾನದ ಪ್ರಭಾವವಿದೆ. ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಮತ್ತು ತತ್ವಶಾಸ್ತ್ರದ ಪ್ರತಿಬಿಂಬ ಎಂದು ಕರೆಯಲಾಗುತ್ತದೆ.
ಪ್ರಸ್ತಾವನೆಯಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಅಥವಾ ನಿರ್ದೇಶಕ ತತ್ವಗಳ ಸಂಪೂರ್ಣ ಪಟ್ಟಿ ಇರುವುದಿಲ್ಲ. 42ನೇ ತಿದ್ದುಪಡಿ ಪ್ರಸ್ತಾವನೆಗೆ ಬದಲಾವಣೆ ತಂದ ಏಕೈಕ ಸಂವಿಧಾನ ತಿದ್ದುಪಡಿ. ಪ್ರಸ್ತಾವನೆಯಲ್ಲಿ ಒಟ್ಟು 4 ಪ್ರಮುಖ ಆದರ್ಶಗಳು: ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಪ್ರಸ್ತಾವನೆಯಲ್ಲಿ ನ್ಯಾಯದ 3 ವಿಧಗಳು: ಸಾಮಾಜಿಕ, ಆರ್ಥಿಕ, ರಾಜಕೀಯ. ಪ್ರಸ್ತಾವನೆಯಲ್ಲಿ ಸ್ವಾತಂತ್ರ್ಯದ 5 ಅಂಶಗಳು: ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮಶ್ರದ್ಧೆ, ಆರಾಧನೆ. ಪರೀಕ್ಷೆಯಲ್ಲಿ ನೆನಪಿಡಬೇಕಾದ ಪ್ರಮುಖ ವರ್ಷಗಳು: 1946 ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್, 1949 ಸಂವಿಧಾನ ಅಂಗೀಕಾರ, 1950 ಸಂವಿಧಾನ ಜಾರಿ, 1973 ಕೇಶವಾನಂದ ಭಾರತಿ, 1976 42ನೇ ತಿದ್ದುಪಡಿ.